ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರ ಜನ್ಮದ ಹಿಂದೆ ಒಂದು ರಹಸ್ಯಮಯವಾದ ಕಥೆ ಇದೆ. ಆ ಕಥೆ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಎಲ್ಲರೂ ಆಚರಿಸುತ್ತಿರುವುದೇ ಶ್ರೀಕೃಷ್ಣ ಜನ್ಮದಿನದಂದು. ದುಷ್ಟರ ಸಂಹಾರಕ್ಕಾಗಿ ವಿಷ್ಣು ಮಾನವನ ರೂಪದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿದ ದಿನವೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ಪೌರಾಣಿಕ ಕಥೆ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹೀಗಿದೆ, ನೋಡೋಣ ಬನ್ನಿ. ಜನ್ಮಾಷ್ಟಮಿ ಹಬ್ಬವನ್ನು ದೇಶಾದ್ಯಂತ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನನ್ನು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಮಾನವನ ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ. ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಹಿಂದೆ ಜನ್ಮಾಷ್ಟಮಿಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಕರೆಯುತ್ತಾರೆ. ಇದನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುವ ಹಬ್ಬವಾಗಿದೆ. ಜನ್ಮಾಷ್ಟಮಿಯ ಕಥೆಯ ಪ್ರಾರಂಭಿಸುವ ಮೊದಲು ಅಷ್ಟಮಿ ದಿನದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕಾಗಿ ಆಚರಿಸಲಾಗುತ್ತದೆ ಎಂಬುದು ತಿಳಿಯೋಣ. ಶ್ರೀಕೃಷ್ಣ ತನ್ನ ತಾಯಿ ದೇವಕಿ 8ನೇ ಮಗ ಎನ್ನುವ ನಂಬಿಕೆ ಇದೆ. ಅಷ್ಟಮಿ ಅಂದರೆ 8. ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅಷ್ಟಮಿ ತಿಥಿಯಲ್ಲಿ ಮಾತ್ರ ಆಚರಿಸಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ದುಷ್ಟ ರಾಜ ಕಂಸನು ಮಥುರಾವನ್ನು ಆಳುತ್ತಿದ್ದನು. ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅವನು ತನ್ನ ಸೋದರರನ್ನು ಯದು ರಾಜನಾದ ವಸುದೇವನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಮದುವೆ ನಂತರ ಕಂಸನು ನವವಿವಾಹಿತರಿಗೆ ಅದ್ದೂರಿ ಉಡುಗೊರೆಗಳನ್ನು ನೀಡಿ ಅವನು ವಸುದೇವನ ವಿಶ್ವಾಸವನ್ನು ಗಳಿಸಲು ಬಯಸಿದನು. ಆದರೆ ಸ್ವರ್ಗ ಕಂಸನಿಗೆ ಮತ್ತೊಂದು ಯೋಜನೆ ರೂಪಿಸಿತ್ತು. ಅವನು ಮದುವೆಯ ರಥದ ನಿಯಂತ್ರಣವನ್ನು ತೆಗೆದುಕೊಂಡಾಗ ಅವನ ಸೋದರಿಯ 8ನೆಯ ಮಗುವಿನಿಂದ ನಿನಗೆ ಮರಣ ಕಾದಿದೆ ಎನ್ನುವ ಧ್ವನಿಯನ್ನು ಸ್ವರ್ಗಲೋಕದಿಂದ ಕೇಳಿಸುತ್ತಾನೆ. ಈ ಧ್ವನಿಯನ್ನು ಕೇಳಿದ ನಂತರ ಕಂಸನು ತನ್ನ ಸೋದರಿ ಮತ್ತು ಅವಳ ಪತಿ ವಸುದೇವನನ್ನು ಸೆರೆಮನೆಗೆ ಕಳಿಸುತ್ತಾನೆ. ವಾಸ್ತವವಾಗಿ ಕಂಸನು ದೇವಕಿಯನ್ನು ಕೊಲ್ಲಲು ಬಯಸಿದನು. ಆದರೆ ವಸುದೇವನು ದೇವಕಿಯ ಜೀವನ ಉಳಿಸಿದರೆ ಅವನು ಎಲ್ಲ 8 ಮಕ್ಕಳನ್ನು ಕಂಸನ ಕೈಯಲ್ಲಿ ಕೊಡುವುದಾಗಿ ಭರವಸೆ ನೀಡಿದನು. ಕಂಸನು ಒಪ್ಪಿದನು ಮತ್ತು ದಂಪತಿಗಳಿಗೆ ಜನಿಸಿದ 6 ಮಕ್ಕಳನ್ನು ಒಬ್ಬೊಬ್ಬರಾಗಿ ಕೊಂದನು. 7ನೇ ಬಾರಿಗೆ ದೇವಕಿಯ ಗರ್ಭಿಣಿಯಾದಾಗ ಕುತೂಹಲಕಾರಿ ಸಂಗತಿಗಳು ನಡೆಯತೊಡಗಿದವು. ದೈವಿಕ ಹಸ್ತಕ್ಷೇಪದ ಮೂಲಕ ದೇವಕಿಯ 7ನೇ ಮಗುವನ್ನು ಅವಳ ಗರ್ಭದಿಂದ ವಸುದೇವನ ಮೊದಲನೇ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಗುತ್ತದೆ. ಈ ರೀತಿಯಲ್ಲಿ ದೇವಕಿ ಮತ್ತು ವಸುದೇವರ 7ನೇ ಮಗು ಸುರಕ್ಷಿತವಾಗಿ ಜನಿಸಿತು. ದೇವಕಿ ಮತ್ತೆ ಗರ್ಭಿಣಿಯಾದಾಗ ಕಂಸ ಮತ್ತೆ ದಂಪತಿಗಳ ಮಗುವನ್ನು ಕೊಲ್ಲಲು ಚಿಂತಿಸಿದನು. ಆದರೆ ದೇವರ ಯೋಜನೆಯೇ ಬೇರೆಯಾಗಿತ್ತು. ಕೃಷ್ಣನು ವಾಸ್ತವವಾಗಿ ದೇವಕಿಯ 8ನೇ ಮಗು ಮತ್ತು ಭಗವಾನ್ ವಿಷ್ಣುವಿನ ಅವತಾರ. ದೇವಕಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದಾಗ ವಿಷ್ಣು ಸೆರೆಮನೆಯಲ್ಲಿ ಕಾಣಿಸಿಕೊಂಡನು. ವಸುದೇವನಿಗೆ ನಿನ್ನ 8ನೇ ಮಗು ವಿಷ್ಣುವೇ ಆಗಿದ್ದ ಕಂಸನ ರಾಜ್ಯವನ್ನು ಕೊನೆಗೊಳಿಸುವುದಾಗಿ ತಿಳಿಸುತ್ತಾನೆ. ಆ ರಾತ್ರಿ ಗುಡುಗು ಮಿಂಚುಗಳಿಂದ ಕತ್ತಲಾಗಿತ್ತು. ವಿಷ್ಣು ಸೆರೆಮನೆಯ ಎಲ್ಲ ಬೀಗಗಳನ್ನು ಮುರಿಯುತ್ತಾನೆ ಮತ್ತು ಕಾವಲುಗಾರರನ್ನು ನಿದ್ರೆಗೆ ಜಾರುವಂತೆ ಮಾಡುತ್ತಾನೆ. ವಿಷ್ಣು ವಸುದೇವನಿಗೆ ಮಗು ಜನಿಸಿದ ನಂತರ ಏನು ಮಾಡಬೇಕೆಂಬ ಸೂಚನೆಯನ್ನು ನೀಡಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ವಿಷ್ಣುವಿನ ಸೂಚನೆಯಂತೆ ವಸುದೇವನು ತನ್ನ ದೈವಿಕ ಮಗುವನ್ನು ಹೊಂದಿರುವ ಬೆತ್ತದ ಬುಟ್ಟಿಯನ್ನು ಹೊತ್ತು ಅರಮನೆಯಿಂದ ಹೊರಟನು. ಅವನು ಯಮುನಾ ನದಿಯನ್ನು ದಾಟಿ ಗೋಕುಲ ಗ್ರಾಮಕ್ಕೆ ಬಂದು ಮಗುವನ್ನು ಗೋಕುಲದ ಮುಖ್ಯಸ್ಥ ನಂದ ಮತ್ತು ಅವನ ಹೆಂಡತಿ ಯಶೋದೆ ನವಜಾತ ಹೆಣ್ಣು ಮಗುವಿನೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಕೃಷ್ಣನು ಗೋಕುಲದಲ್ಲಿ ಬೆಳೆದನು ಮತ್ತು ಅಂತಿಮವಾಗಿ ತನ್ನ ಚಿಕ್ಕಪ್ಪನಾದ ಕಂಸನನ್ನು ಹತ್ಯೆಗೈಯುತ್ತಾನೆ. ಶ್ರೀಕೃಷ್ಣನ ಜನ್ಮದ ಕಥೆ ಎಷ್ಟೊಂದು ರೋಚಕವಾಗಿದೆಯಲ್ಲವೇ? ಕಂಸನ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ದೇವರು ತೆಗೆದುಕೊಂಡ ನಿರ್ಧಾರವೇ ವಿಷ್ಣು ಶ್ರೀಕೃಷ್ಣನಾಗಿ ಮಾನವನ ರೂಪದಲ್ಲಿ ಭೂಲೋಕದಲ್ಲಿ ಜನಿಸಿದ್ದಾಗಿತ್ತು. ಈ ದಿನವನ್ನೇ ಇಂದಿಗೂ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.